ನೀವು ಹೇಳ್ದಂಗೆ ಗಾರ್ಮೆಂಟ್ಸಿಂದ ಪೀಸ್ ತಂದು ಮಾಡ್ಕೊಡ್ತೀವಿ. ಈ ಜಾಕ್ ಮಿಷಿನ್ ಹೇಳಿದೆ, ಪವರ್ ಮಿಷಿನ್ಸು, ಇದು 20,000ದಿಂದ 35,000 ಇರುತ್ತೆ. ಅವ್ರ ಹತ್ರ ಅಮೌಂಟ್ ಇರೋದಿಲ್ಲ. ಅವಾಗ ನಮ್ಮಲ್ಲಿ EMI ಅಲ್ಲಿ ನಾವು ಮಿಷಿನ್ಸ್ ಕೊಡ್ತೀವಿ. ಬಜಾಜ್ ಫೈನಾನ್ಸಲ್ಲಿ, ಕೋಟಕ್ ಮಹೀಂದ್ರದಲ್ಲಿ EMI ಮುಖಾಂತರ ಮಿಷಿನ್ಸ್ ಕೊಡ್ತೀವಿ. ಜಸ್ಟ್ ಆಧಾರ್ ಕಾರ್ಡು, ಪಾನ್ ಕಾರ್ಡ್ ಬೇಕಾಗತ್ತೆ, ಸ್ವಲ್ಪ ಸಿವಿಲ್ ಸ್ಕೋರ್ ಉಳಿಸ್ಕೊಂಡಿದ್ರೆ ಸಾಕು. ಲೋನಲ್ಲಿ ಮಿಷಿನ್ಸ್ ಕೊಡ್ತೀವಿ. ಆ ಮಿಷಿನಲ್ಲಿ ಅವ್ರು ಅಲ್ಲಿ ಸಂಪಾದನೆ ಮಾಡಿ ಮಂತ್ಲಿ EMI ಕಟ್ಕೊಂಡು ಹೋಗ್ಬೋದು. ಇದಕ್ಕೆ ಅವ್ರು ಆಲ್ ಕರ್ನಾಟಕದಲ್ಲಿ ಎಲ್ಲೇ ಇದ್ರೂ ಕೊಡ್ತೀವಿ. ನೋಡಿ, ಇದು ಮೇಜರಾಗಿ ಇದನ್ನು ತಿಳಿಸ್ಬೇಕು ನಾವು ನಮ್ಮ ಕಸ್ಟಮರ್ಗೆ. ರಾಲ್ಸನ್ ಅಂತ ಇದು ಬಂದು ಎಂಬ್ರಾಯ್ಡಿಂಗ್ ಮಿಷಿನ್ನು. ಇವತ್ತು ಕಂಪ್ಯೂಟರೈಸ್ ಎಂಬ್ರಾಯ್ಡಿಂಗು ತುಂಬ ಕಾಸ್ಟ್ಲಿ ಇದೆ. ಮಿನಿಮಮ್ 1,15,000 ಮೇಲೇ ಕಂಪ್ಯೂಟರೈಸ್ ಎಂಬ್ರಾಯ್ಡಿಂಗ್, ಕಡಿಮೆ ಅಂದರೂ ಕೂಡ. ಇದು ರಾಲ್ಸನ್ ಅಂತ, ಇದು ಮ್ಯಾನ್ಯುವಲ್ ಎಂಬ್ರಾಯ್ಡಿಂಗು. ಇದಕ್ಕೆ ನಾವು ಒಂದು ಸರ್ವೋ ಮೋಟ್ರ್ ಹಾಕ್ಬಿಟ್ಟು ಸೆಟ್ ಮಾಡ್ಕೊಡ್ತೀವಿ. ಸೇಮ್ ಇದೆ, ಈ ಜಾಕ್ ಮಿಷಿನ್ ಏನು ನೋಡಿದ್ರೆ ಇದೇ ಥರ ಸೆಟ್ ಮಾಡ್ಕೊಡ್ತೀವಿ. ಅವರು ಎಂಬ್ರಾಯ್ಡಿಂಗ್ ಮಾಡೋದು ಕಲ್ತಿತ್ತು ಅಂದರೆ ಆರಾಮಾಗಿ ಈ ಬ್ಲೌಸ್ಗಳಿಗೆ ಡಿಸೈನ್ಸ್ ಎಲ್ಲ ಮಾಡ್ಕೊಳ್ಳುವಂಥ ಮಿಷಿನ್ಸ್. ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತೀವಿ, ಬೆಸ್ಟ್ ಕ್ವಾಲಿಟಿ ಕೊಡ್ತೀವಿ, ಬೆಸ್ಟ್ ಒರಿಜಿನಲ್ ಐಟಮ್ ಕೊಡ್ತೀವಿ. ಮೇಯ್ನ್ ಆಗಿ ಒರಿಜಿನಲ್ ಐಟಮ್. ಕೆಲವು ಕಡೆ ಏನಾಗುತ್ತೆ ಅಂತಂದ್ರೆ, ಈ ಯಾವುದೋ ಲೋಕಲ್ ಮಿಷಿನ್ ತಂದು ಅದಕ್ಕೆ ಉಷಾ ಅಂತ, ಮೆರಿಟ್ ಅಂತ ನೇಮ್ ಹಾಕ್ಬಿಟ್ಟು ಸೇಲ್ ಮಾಡ್ಬಿಡ್ತಾರೆ. ಇದೆಲ್ಲ ಇದೆಯಾ? ಖಂಡಿತ ಇದೆ. ಬಟ್ ನಮ್ಮಲ್ಲಿ ಒರಿಜಿನಲ್ ಐಟಮ್ ಕೊಡ್ತೀವಿ ಅನ್ನೋದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ನವೀನ್ ಕುಮಾರ್ ಅಂತ. ನವೀನ್ ಕುಮಾರ್ ಅವರು. ಸರ್ ಶಾಪ್ ನೇಮ್ ಏನಿದೆ ಮತ್ತೆ ಏನೇನು ಪ್ರಾಡಕ್ಟ್ ಸಿಗುತ್ತೆ? ಸರ್ ನಮ್ಮ ಶಾಪ್ ನೇಮ್ ಒಂದು ಶ್ರೀ ಗಣೇಶ ಸ್ವಿಂಗ್ ಮಿಷಿನ್ ಅಂತ. ಗಾರ್ಮೆಂಟ್ಸ್ ಮಿಷಿನರೀಸ್ ಇಂದ ಹಿಡಿದು ಮನೆ ಯೂಸ್ ಮಾಡುವಂಥ ಪ್ರತಿಯೊಂದು ಮಿಷಿನ್ಸ್ಗಳು ನಮ್ಮ ಹತ್ರ ಸಿಗುತ್ತೆ. ಸ್ಟಿಚಿಂಗ್ ಮಿಷಿನ್ಸ್ ಅಂತ ಏನು ಬರುತ್ತೆ A to Z ಎಲ್ಲ ಮಿಷಿನ್ಸು ಸಿಗುತ್ತೆ ಸರ್. ಗಾರ್ಮೆಂಟ್ಸ್ ಇಂದ ಹಿಡಿದು ಮನೆಗೆ ಬೇಕಾಗಿರೋಂಥದ್ದು. ಓಕೆ. ಸ್ವಿಂಗ್ ಮಿಷಿನ್ ಅಂತಾಗ್ಲೂ ಕೂಡ ತುಂಬಾ ವೆರೈಟೀಸ್ ಇದೆ ಅಲ್ವಾ ಸರ್? ಹೌದು ಸರ್, ಖಂಡಿತ. ಸ್ವಿಂಗ್ ಮಿಷಿನ್ಸ್ ಅಂತ ಬಂದ್ರೆ ಹೈಲೈಟ್ ಆಗಿ 3 ತರ ಮಿಷಿನ್ಸ್ ಬರುತ್ತೆ. ಒಂದು ಮನೆ ಯೂಸಿಗೋಸ್ಕರ, ಇನ್ನೊಂದು ಟೈಲರ್ ಅಂಗಡಿಗಳಿಗೆ, ಇನ್ನೊಂದು ಗಾರ್ಮೆಂಟ್ಸ್ ಗಳಿಗೆ ಅಂತ. ಗಾರ್ಮೆಂಟ್ಸ್ ಮಿಷಿನ್ಸ್ ಅಂದ್ರೆ ಪವರ್ ಮಿಷಿನ್ಸ್ ಅಂತ ಹೇಳ್ತಾರೆ ಅದಕ್ಕೆ. ಟೈಲರ್ ಅಂಗಡಿಗಳಲ್ಲೂ ಇವಾಗ ಕೆಲವರೆಲ್ಲ ಪವರ್ ಮಿಷಿನ್ ತಂದು ಟೈಲರ್ ಅಂಗಡಿಯಲ್ಲೂ ಕೆಲಸ ಮಾಡ್ತಾ ಇದ್ದಾರೆ. ನಾರ್ಮಲ್ ಮಿಷಿನ್ಸ್ ಅಂದ್ರೆ ಚಿಕ್ಕದು ಬರುತ್ತೆ, ಮನೆ ಯೂಸ್ಗಳಿಗೋಸ್ಕರ. ಈ ತರ 3 ಪಾರ್ಟ್ ಇದೆ ಅದರಲ್ಲಿ. 3 ಸಿಗುತ್ತೆ. ಎಲ್ಲ ಮಿಷಿನ್ಸ್ ಸಿಗುತ್ತೆ. ಮತ್ತೆ ಎಷ್ಟು ವರ್ಷದಿಂದ ಇದ್ದೀರಾ ಸರ್ ಈ ಫೀಲ್ಡ್ ಅಲ್ಲಿ? ಸರ್ ನಾವು 22 ಇಯರ್ಸ್ ಇಂದ ಈ ಶಾಪ್ ಅಲ್ಲಿ ನಡೆಸ್ತಾ ಇರುವಂತದ್ದು. 22 ವರ್ಷದಿಂದ? ಹೌದು ಸರ್. ನಮ್ಮ ತಂದೆಯವರು ಶುರು ಮಾಡಿದ ಬಿಸ್ನೆಸ್ ನಾವು ಕಂಟಿನ್ಯೂ ಮಾಡ್ತಾ ಇದೀವಿ. ಆಕ್ಚುಲಿ ಅಲ್ಲಿಂದ ಲೆಕ್ಕ ಹಾಕೊಂಡು ಹೋದ್ರೆ 50 ವರ್ಷದಿಂದ ಇದೀವಿ ಅಂತ ಹೇಳ್ಬೋದು. ನನ್ನ ಎಕ್ಸ್ಪೀರಿಯನ್ಸ್ 21 ವರ್ಷದಿಂದ ಇದೆ. ನಿಮ್ಮ ಎಕ್ಸ್ಪೀರಿಯನ್ಸ್ 21 ವರ್ಷ? ನಮ್ಮ ತಂದೆಯವರು ಈ ಶಾಪ್ ಈ ಬಿಸ್ನೆಸ್ ಶುರು ಮಾಡಿ ಆಲ್ರೆಡಿ 45 ಇಯರ್ಸ್ ಆಯ್ತು. ಅವಾಗಿಂದ ಈ ಬಿಸ್ನೆಸ್ ಮಾಡ್ತಾ ಇದೀವಿ. ಓಕೆ ಸರ್. ಹಾಗೆ ಮಿಷಿನ್ ತೋರಿಸ್ತಾ ಹೋಗ್ಬೋದಾ? ಖಂಡಿತ ಸರ್. ಇವಾಗ ಮನೆಗಳಿಗೆ ಯಾವ ಥರ ಮಿಷಿನ್ಸ್ ಬೇಕು, ಟೈಲರ್ ಅಂಗಡಿಗಳಿಗೆ ಯಾವ ಥರ ಮಿಷಿನ್ಸ್ ಬೇಕು, ಗಾರ್ಮೆಂಟ್ಸ್ಗೆ ಯಾವ ಥರ ಮಿಷಿನ್ಸ್ ಬೇಕು, ಎಲ್ಲಾಟು ನಮ್ಮ ಹತ್ರ ಇರುತ್ತೆ, ತೋರಿಸ್ತೀವಿ. ಆಕ್ಚುಲಿ ಹೋಲ್ಸೇಲ್ ಪ್ರೈಸಲ್ಲಿ ನಾವು ಮಿಷಿನ್ಸ್ ಕೊಡುವಂಥದ್ದು ಇಲ್ಲಿ ಸದ್ಯಕ್ಕೆ ಡೆಮೋಗೆ ಒಂದೊಂದು ಇಲ್ಲಿ ಇಟ್ಟಿರ್ತೀವಿ, 4 ತೋರಿಸ್ಕೊಡ್ತೀನಿ. ಗೋಡನಲ್ಲಿ ಇದೆ ಮಿಷಿನ್, ಗೋಡನಲ್ಲಿ ತೋರಿಸ್ತೇನೆ ನಿಮಗೆ. ಖಂಡಿತ ಖಂಡಿತ ಸರ್. ನೋಡಿ, ಇದು ಉಷಾ ಜಿಗ್ಜಾಗ್ ಅಂಡ್ ಸ್ಟಿಚಿಂಗ್ ಬರುವಂತ ಮಿಷಿನ್ ಇದು. ಇದರಲ್ಲಿ ಪಿಕೋ ಅಂತಾರೆ ಕೆಲವರು, ಪಿಕೋ ಫಾಲ್ ಮತ್ತೆ ಸ್ಟಿಚಿಂಗ್ ಜಿಗ್ಜಾಗ್ 2 ಬರುವಂತ ಮಿಷಿನ್ ಇದು. ಈ ಮಿಷಿನ್ ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡ್ಕೋಬಹುದು. ಅಂದ್ರೆ ಟೈಲರ್ ಅಂಗಡಿಗಳಲ್ಲಿ ಹೆವಿ ಜಿಗ್ಜಾಗ್, ಸೀರೆ ಜಿಗ್ಜಾಗ್ ಅಂದ್ರೆ ಡೈಲಿ ಒಂದು 8 ಅವರ್ ಡ್ಯೂಟಿ ಮಾಡ್ಬೋದು, 8 ಅವರ್ 10 ಅವರ್ ಡ್ಯೂಟಿ ಮಾಡೋರು ಕೂಡ ಈ ಮಿಷಿನ್ ತಗೋಬಹುದು. ಸ್ಟಿಚಿಂಗು ಬರುತ್ತೆ, ಜಿಗ್ಜಾಗು ಬರುತ್ತೆ. ಇದು ಕಮರ್ಷಿಯಲ್ ಪರ್ಪಸ್. ಅಂದ್ರೆ ಕೆಲವರು ಮನೆ ಹತ್ರ ಜಿಗ್ಜಾಗ್ ಫಾಲ್ಸ್ ಮಾಡಲಾಗುತ್ತದೆ ಅಂತ ಬೋರ್ಡ್ ಹಾಕೊಂಡಿರ್ತಾರೆ. ಈ ತರ ಮಿಷಿನ್ ಗಳಲ್ಲಿ ಅದನ್ನ ಯೂಸ್ ಮಾಡುವಂಥದ್ದು. ಡೈಲಿ ಒಂದು 500-600 ರೂಪಾಯಿ ಸಂಪಾದನೆ ಮಾಡ್ಬೋದು ಈ ಮಿಷಿನ್ ಅಲ್ಲಿ. ಡೈಲಿ ಎವ್ರಿ ಡೇ. ಅಂದ್ರೆ ಡೈಲಿ ಒಂದು 25 ಸೀರೆ ಮಾಡ್ತೀವಿ, ಜಿಗ್ಜಾಗ್ ಮಾಡ್ತೀವಿ. ಅಂದ್ರೆ ಕೆಲವರು ಟೈಲರ್ ಅಂಗಡಿಗಳಲ್ಲಿ ಇವತ್ತು ಟೈಮ್ ಇರೋದಿಲ್ಲ. ಟೈಲರ್ ಅಂಗಡಿಯವರು ಮನೆಗಳಿಗೆ ಕೊಡ್ತಾರೆ ಜಿಗ್ಜಾಗ್ ಮಗು ಫಾಲ್ಸ್ ಮಾಡ್ಕೊಡಿ ಅಂತ. ಆತರ ಒಂದು 4-5 ಟೈಲರ್ ಅಂಗಡಿ ಇಟ್ಕೊಂಡು ಮನೆಗೆ ತಂದ್ಬಿಟ್ಟು ಜಿಗ್ಜಾಗು ಫಾಲ್ ಮಾಡ್ಕೊಂಡು ಅವ್ರಿಗೆ ಕೊಡ್ತಾರೆ. ಡೈಲಿ ಒಂದು 500-600 ರೂಪಾಯಿ ಆರಾಮಾಗಿ ಸಂಪಾದನೆ ಮಾಡುವಂತ, ಮನೆ ಕೆಲಸ ಮಾಡ್ಕೊಂಡು ಒಂದು 500-600 ರೂಪಾಯಿ ಸಂಪಾದನೆ ಮಾಡುವಂತ ಮಿಷಿನ್. ಹೊರಗಡೆ ಹೋಗಂತ ಹೌದು, ಮನೆ ಕೆಲಸ ಮಾಡ್ಕೊಂಡು. ಅಂದ್ರೆ ಅವ್ರಿಗೆ ಏನ್ ಮೇಜರ್ ಅಂದ್ರೆ ಈ ಟೈಲರ್ ಅಂಗಡಿಯಲ್ಲಿ ಕಾಂಟ್ಯಾಕ್ಟ್ ಇರಬೇಕು. ಅವ್ರಿಗೆ ಮಾಡೋಕೆ ಅವಕಾಶ ಇರೋದಿಲ್ಲ, ಟೈಮ್ ಇರಲ್ಲ. ಅವ್ರು ಮನೆಗೆ ಮಾಡ್ಕೊ ಬನ್ನಿ ಅಂತ ಕೊಡ್ತಾರೆ, ಮನೆಗೆ ತಂದು ಮಾಡ್ಕೊಡ್ಬೋದು ಅಂತ ಈ ಮಿಷಿನ್ ಅಲ್ಲಿ. ಅದು ಬಿಟ್ರೆ ಸರ್ ನೋಡಿ, ಇದು ಹೈ ಸ್ಪೀಡ್ ಮಿಷಿನ್ ಅಂತಾರೆ ಇದಕ್ಕೆ. ದೊಡ್ಡ ಮಿಷಿನ್ ಅಂತ, ಹೈ ಸ್ಪೀಡ್ ಮಿಷಿನ್. ಮಾಮೂಲಿ ಮನೆಗಳಿಗೆ ಟೈಲರ್ ಅಂಗಡಿಗಳಿಗೆ ಯೂಸ್ ಮಾಡುವಂತ ಮಿಷಿನ್ ಇದು. ಈ ಮಿಷಿನ್ ಅಲ್ಲಿ ಓನ್ಲಿ ಸ್ಟಿಚಿಂಗ್ ಮಾತ್ರ ಬರುತ್ತೆ ಅಷ್ಟೇ. ಎನಿ ಒನ್ ಫ್ಯಾಬ್ರಿಕ್ ಸ್ಟಿಚ್ ಮಾಡಬಹುದು. ಅಂದ್ರೆ ಜೀನ್ಸ್ ಬಟ್ಟೆಯಿಂದ ಹಿಡಿದು, ಲೆಗಿನ್ಸ್ ಫ್ಯಾಬ್ರಿಕ್ ಇಂದ ಹಿಡಿದು, ಟಿ ಶರ್ಟ್ ಬಟ್ಟೆಯಿಂದ ಹಿಡಿದು ಎಲ್ಲ ಸ್ಟಿಚ್ ಮಾಡ್ಕೋಬಹುದು. ಮೊದಲೆಲ್ಲ ಈ ಮಿಷಿನ್ ಟೈಲರ್ ಅಂಗಡಿಗಳಲ್ಲಿ ಇತ್ತು, ಮನೆಗಳಲ್ಲಿ ಯೂಸ್ ಮಾಡ್ತಾರೆ. ಟೈಲರ್ ಅಂಗಡಿಲಿ ಇವಾಗ ಇನ್ನೂ ಸ್ವಲ್ಪ ಅಪ್ಗ್ರೇಡ್ ಆಗ್ಬಿಟ್ಟಿದ್ದಾರೆ. ಗಾರ್ಮೆಂಟ್ಸ್ ಯೂಸ್ ಮಾಡ್ತಾರಲ್ಲ, ಆ ಮಿಷಿನ್ ತಂದು ಯೂಸ್ ಮಾಡ್ತಾರೆ. ಇದು ಓಕೆ, ಎಲ್ಲಾ ತರ ಬಟ್ಟೆಗಳು ಸ್ಟಿಚ್ ಮಾಡಬಹುದು. ಇದು ಬಿಟ್ರೆ ನೆಕ್ಸ್ಟ್ ನೋಡಿ, ಇದು ಚಿಕ್ ಮಿಷಿನ್. ಇದು ಚಿಕ್ ಮಿಷಿನ್ ಅಂತಾರ? ಚಿಕ್ ಮಿಷಿನ್. ಇದು ಮನೆ ಯೂಸ್ಗೆ. ಇದು ಕಮರ್ಷಿಯಲ್ ಪರ್ಪಸ್ ಎಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಇದು ಮನೆಗಳಲ್ಲಿ ಮಾಮೂಲಿ ಬ್ಲೌಸು, ಚೂಡಿದಾರ, ಚಿಕ್ಕ ಪುಟ್ಟ ಏನು ಆಲ್ಟ್ರೇಷನ್ ಮಾಡ್ತಾರೆ. ಇವಾಗ ಹೊಸ ಬಟ್ಟೆ ತಂದಿರ್ತಾರೆ, ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೋಬೇಕು, ಇಲ್ಲ ಅರ್ಧೋಗಿರುತ್ತೆ, ಸ್ಟಿಚ್ ಮಾಡ್ಕೋಬೇಕು, ಆ ಥರ ಎಲ್ಲ ಮಾಡ್ಕೊಳ್ಳೋಂಥ ಮಿಷಿನ್ ಇದು. ಓಕೆ. ಅಂದ್ರೆ ಈ ತರ ಅಂದ್ರೆ ಮೆರಿಟ್ ಅಂತ ಇದೆ, ಇದರಲ್ಲೂ ಕಂಪ್ನಿಗಳು ಎಲ್ಲ ಬರುತ್ತೆ ಸರ್? ಖಂಡಿತ ಸರ್. ಉಷಾ ಅಂತ ಬರುತ್ತೆ, ಮೆರಿಟ್ ಅಂತ ಬರುತ್ತೆ, ಸಿಂಗರ್ ಅಂತ ಬರುತ್ತೆ, ಚಂದನ್ ಅಂತ ಬರುತ್ತೆ. ತುಂಬಾ ಕಂಪ್ನೀಸ್ ಇದೆ. ಮೇಜರ್ ಆಗಿ ಉಷಾ ಮತ್ತೆ ಮೆರಿಟ್ ಮಿಷಿನ್ಸ್ ಗಳನ್ನೇ ಹೈಯೆಸ್ಟ್ ಸೇಲ್ ಆಗುವಂಥದ್ದು. ಕ್ವಾಲಿಟಿ ವೈಸ್ನು ಅದೇ ಚೆನ್ನಾಗಿರುವಂಥದ್ದು ಇದು. ಇದು ಬಿಟ್ರೆ ಸರ್ ನಿಮಗೆ ಇದು ನೋಡಿ, ಇದು ಟೇಬಲ್ ಟಾಪ್ ಮಿಷಿನ್ಸ್ ಅಂತಾರೆ. ಇದಕ್ಕೆ ಸ್ಟ್ಯಾಂಡರ್ಡ್ ಟೇಬಲ್ ಎಲ್ಲ ಏನು ಅವಶ್ಯಕತೆ ಇಲ್ಲ. ಜಸ್ಟ್ ಇಷ್ಟೇ ಮಿಷಿನ್ ಇದೆ, ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡುವಂಥದ್ದು. ಜಸ್ಟ್ ಪ್ಲಗ್ ಕಲೆಕ್ಷನ್ ಹಾಕೋದು, ಈ ಎಕ್ಸಲೇಟರ್ನ ಕಾಲಲ್ಲಿ ಪುಷ್ ಮಾಡ್ತಾ ಇದ್ರೆ ಮಿಷಿನ್ ಮೂವ್ ಆಗುತ್ತೆ. ನಮಗೆ ಯಾವ ತರ ಇದರಲ್ಲಿ ಜಿಗ್ಜಾಗ್, ಸ್ಟಿಚಿಂಗ್, ಎಂಬ್ರಾಯ್ಡರಿ 3 ಬರುತ್ತೆ. ನಮಗೆ ಎಲ್ಲಿಗೆ ಬೇಕಂದ್ರೆ ಇಟ್ಕೊಳ್ಳೋದಷ್ಟೇನೆ.
ಓಕೆ. ಜಿಗ್ಜಾಗ್ ಬೇಕಾ, ಸ್ಟಿಚಿಂಗ್ ಬೇಕಾ, ಎಂಬ್ರಾಯ್ಡ್ರೀಸ್ ಬೇಕಾ, ಈ ತರ ಮಿಷನ್ಸ್ ಕೂಡ ಸಿಗುತ್ತೆ. ಅಂದ್ರೆ ಇದು ಮನೆ ಪರ್ಪಸ್ಗೆನೆ? ಇದು ಮನೆ ಪರ್ಪಸ್ಗೆ ಸರ್. ಇದು ನಾವು ಹೆವಿ ಡ್ಯೂಟಿ ಮಾಡ್ಲಿಕ್ಕೆ ಆಗಲ್ಲ. ಮನೆಗಳಿಗೆ ಏನ್ ಬೇಕೋ ಅಷ್ಟು ಮಾಡ್ಕೋಬಹುದು. ಜಿಗ್ಜಾಗ್ ಮಾಡ್ಕೋಬಹುದು, ಸ್ಟಿಚಿಂಗ್ ಮಾಡ್ಕೋಬಹುದು. ಸುಮಾರಷ್ಟು ಡಿಸೈನ್ಸ್ ಎಂಬ್ರಾಯ್ಡ್ರೀಸ್ ಕೂಡ ಬರುತ್ತೆ, ಎಂಬ್ರಾಯ್ಡ್ರೀಸ್ ಕೂಡ ಮಾಡ್ಕೋಬಹುದು. ಎಂಬ್ರಾಯ್ಡ್ರಿ ಕೂಡ ಮಾಡ್ಕೋಬಹುದು. ಹೌದು ಸರ್. ಓಕೆ, ಸೂಪರ್. ಅಂದ್ರೆ ಇದು ಬೆಸ್ಟ್ ಅಲ್ವಾ ಸರ್ ಅದು ಆಕ್ಚುಲ್ ಆಗಿ? ಹಾ ಸರ್, ಆಲ್ಮೋಸ್ಟ್ ಅಫಿಷಿಯಲ್ಸ್ ಎಲ್ಲ ಆಲ್ಮೋಸ್ಟ್ ಇದನ್ನೇ ತಗೋತಾರೆ ಇವಾಗ. ಯಾಕಂದ್ರೆ ಬೇಕು ಅಂದಾಗ ಯೂಸ್ ಮಾಡ್ಬೋದು, ಬೇಡ ಅಂದಾಗ ಎಲ್ಲಾದ್ರೂ ಅಟ್ಟದಲ್ಲಿ ಇಟ್ಬಿಡ್ಬೋದು ಅಷ್ಟೇ. ಇದನ್ನೇನಿಲ್ಲ, ಮತ್ತೆ ವಾಪಸ್ ಬಾಕ್ಸ್ಗೆ ಹಾಕಿ ಸೆಲ್ಫ್ ಇಟ್ಬಿಡ್ತಾರೆ, ಮತ್ತೆ ಬೇಕಾದಾಗ ಎತ್ಕೊಂಡು ಕೆಲಸ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲ ಇದೇ ಟ್ರೆಂಡ್ ಇರೋದು ಇವಾಗ. ಬಟ್ ಮೊದಲಿಂದ ಬಂದಿರೋ ಮಿಷಿನ್ಸ್ ಅಂದ್ರೆ ಇವಾಗ ಏನು ನಾನು ಮೊದಲು ತೋರಿಸ್ದೆ ಈ ಮಿಷಿನ್ಸ್ಗಳು. ಈ ಮಿಷಿನ್ಸ್ಗಳಿಗೆ ಸ್ಟ್ಯಾಂಡ್ ಕೂಡ ಬರುತ್ತೆ, ಕಾಲಲ್ಲಿ ತುಳಿಯೋದು. ಬೇಕು ಅಂದ್ರೆ ನೋಡಿ ಇದ್ರಲ್ಲಿ ಇದೆಯಲ್ಲ, ಈ ತರ ಮೋಟ್ರ್ ಬೇಕಾದ್ರೆ ನಾವು ಹಾಕೊಂಡು ಮೋಟ್ರಲ್ಲಿ ಯೂಸ್ ಮಾಡ್ಕೋಬಹುದು. ಈ ತರ ಮೋಟ್ರ್ ಕೂಡ ಹಾಕೋಬಹುದು. ಹೌದು, ಕಾಲಲ್ಲೂ ತುಳಿಬಹುದು, ಮೋಟ್ರನ್ನು ಯೂಸ್ ಮಾಡ್ಕೋಬಹುದು. ಓಕೆ. ನನ್ನ ಪ್ರಕಾರ ಇದೆಲ್ಲ ಸೆಕೆಂಡ್ಸ್ ಅಥವಾ ಹೇಗೆ ಸರ್? ಇಲ್ಲ ಸರ್, ಇದೇನಾಗ್ತಂದ್ರೆ ನಮ್ಮ ಹತ್ರ ಪವರ್ ಮಿಷಿನ್ ತೊಗೊಳಕ್ ಬರ್ತಾರೆ ಜನ. ಅವ್ರ ಹತ್ರ ಇನ್ನೊಂದು ಮಿಷಿನ್ ಈ ತರ ಮನೇಲಿ ಇರ್ತದೆ. ಎಕ್ಸ್ಚೇಂಜ್ ಅಲ್ಲಿ ಇದನ್ನ ನಮಗೆ ಕೊಟ್ಬಿಟ್ಟು ಪವರ್ ಮಿಷಿನ್ ತಗೊಂಡು ಹೋಗ್ತಾರೆ. ಕೆಲವು ಇದೇ ಮಿಷಿನ್ ಬೇಕು ಅಂತಾನು ಬರ್ತಾರೆ ಸೆಕೆಂಡ್ ಹ್ಯಾಂಡ್. ಇವೆಲ್ಲ ನಿಮಗೆ ಒಂದು 3-3.5 ಸಾವಿರಕ್ಕೆಲ್ಲ ಕೊಟ್ಬಿಡ್ತೀವಿ ಮಿಷಿನ್ಸ್. ಇದು ಸೆಲ್ಲಿಂಗ್? ಇದು ಸೆಲ್ಲಿಂಗ್ ಇರುವಂತದ್ದು. ಒಂದು 3-3.5 ಸಾವಿರ ರೂಪಾಯಿಗೆಲ್ಲ ಸೆಕೆಂಡ್ ಹ್ಯಾಂಡ್ ಸಿಗುತ್ತೆ. ಹೊಸದ್ ಬೇಕು ಅಂದ್ರೆ ಬಾಕ್ಸ್ ಅಲ್ಲಿ ಇರುತ್ತೆ. ಹೊಸದ್ ಬೇಕು ಅಂದ್ರೆ ಬಾಕ್ಸ್ ಇರುತ್ತೆ. ಇಲ್ಲಿ ಜಸ್ಟ್ ಸ್ವಲ್ಪ ಶೋಗೆ ಇಟ್ಟಿದೀವಿ ಅಷ್ಟೇ ಶೋರೂಮ್ ಅಲ್ಲಿ. ಹೋಲ್ಸೇಲ್ ತರಿಸೋದು ಗೋಡನ್ ಗಳಲ್ಲಿ ಇದೆ ಮಿಷಿನ್ಸ್ ಗಳು. ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತೀವಿ, ಬೆಸ್ಟ್ ಕ್ವಾಲಿಟಿ ಕೊಡ್ತೀವಿ, ಬೆಸ್ಟ್ ಒರಿಜಿನಲ್ ಐಟಮ್ ಕೊಡ್ತೀವಿ. ಮೈನ್ ಆಗಿ ಒರಿಜಿನಲ್ ಐಟಮ್. ಕೆಲವು ಕಡೆ ಏನಾಗುತ್ತೆ ಅಂತಂದ್ರೆ ಈ ಯಾವ್ದೋ ಲೋಕಲ್ ಮಿಷಿನ್ ತಂದು ಅದಕ್ಕೆ ಉಷಾ ಅಂತ, ಮೆರಿಟ್ ಅಂತ ನೇಮ್ ಹಾಕ್ಬಿಟ್ಟು ಸೇಲ್ ಮಾಡ್ಬಿಡ್ತಾರೆ. ಇದೆಲ್ಲ ಇದೆಯಾ? ಖಂಡಿತ ಇದೆ. ಬಟ್ ನಮ್ಮಲ್ಲಿ ಒರಿಜಿನಲ್ ಐಟಮ್ ಕೊಡ್ತೀವಿ ಅನ್ನೋದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಓಕೆ. ಜೊತೆಗೆ ಇದ್ರ ಜೊತೆಗೆ ಇವಾಗ ನಾನು ಟೇಬಲ್ ಟಾಪ್ ಏನು ನಿಮ್ಗೆ ಹೇಳಿದ್ದೀನಿ ಮಿಷಿನ್ಸ್, ಅದೇ ತರ ಹೊಸದು ಕೂಡ ಸಿಗುತ್ತೆ. ಓಕೆ. ಬಾಕ್ಸ್ ಪೀಸಸ್ ಇದು ನೋಡಿ, ಇದು ಸಿಂಗರ್ ಕಂಪ್ನಿದು ಬೇಸಿಕ್ ಮಾಡಲ್. ಇವೆಲ್ಲ ವಾರಂಟಿ ಅಂದ್ರೆ ಎಷ್ಟು? ಸರ್, ಇದಕ್ಕೆ 2 years ವಾರಂಟಿ ಬರುತ್ತೆ. ಸಿಂಗರ್ ತಗೊಳ್ಳಿ, ಇಲ್ಲ ಅಂದ್ರೆ ಉಷಾ ಕಂಪ್ನಿ ತಗೊಳ್ಳಿ, ಯಾವುದೇ ಕಂಪ್ನೀಸ್ ಮಿಷಿನ್ಸ್ಗಳು ತಗೊಂಡ್ರು ಕೂಡ 2 years ವಾರಂಟಿ ಇರುತ್ತೆ. ಪ್ಲಸ್ ಡೋರ್ ಸ್ಟೆಪ್ ಸರ್ವಿಸ್ ಇರುತ್ತೆ. ಡೋರ್ ಸ್ಟೆಪ್ ಸರ್ವಿಸ್ ನೀವು ಜಸ್ಟ್ ಈ ಬಾಕ್ಸ್ ಮೇಲೆ ಒಂದು ಟೋಲ್ ಫ್ರೀ ನಂಬರ್ ಇರುತ್ತೆ. ಒಂದು ಫೋನ್ ಮಾಡಿದ್ರೆ ಕಂಪ್ನಿಯವರಿಗೆ ಏನೇ ಪ್ರಾಬ್ಲಮ್ ಆಗಿದ್ರು ಮಿಷಿನ್ ಅಲ್ಲಿ, ನೀವೇ ಮಿಷಿನ್ ಹಾಳು ಮಾಡಿಟ್ಟಿದ್ರು ಕೂಡ ಮಿಸ್ ಆಪರೇಟಿಂಗ್ ಮಾಡಿ ಕಂಪ್ನಿಯಿಂದ ನಿಮ್ಮ ಮನೆಗೆ ಬಂದು ಸರ್ವಿಸ್ ಕೊಡ್ತಾರೆ. ಫ್ರೀ ಸರ್ವಿಸ್ ಇರುತ್ತೆ 2 ವರ್ಷ. ಕರ್ನಾಟಕದಲ್ಲಿ ಯಾವುದೇ ಊರಲ್ಲಿದ್ರು ಕೂಡ, ಕರ್ನಾಟಕ ಪೂರ್ತಿ. ಓಕೆ. ಉಷಾ ಕಂಪ್ನಿಯಿಂದಾನೇ ಸರ್ವಿಸ್ ಸಿಗುತ್ತೆ ಇದು. ಉಷಾ ಸಿಂಗರ್ ತಗೊಂಡ್ರೆ ಸಿಂಗರ್ ಕಂಪ್ನಿಯವ್ರು ಸರ್ವಿಸ್ ಕೊಡ್ತಾರೆ. ಆಮೇಲೆ ಡೆಮೋ ಇರುತ್ತೆ. ಇವತ್ತು ನೀವು ಮಿಷಿನ್ ತಗೊಂಡ್ರೆ 48 hours ಅಲ್ಲಿ ನಿಮ್ಮ ಮನೆಗೆ ಬಂದು ಡೆಮೋ ಕೊಡ್ತಾರೆ, ಯಾವ ರೀತಿ ಯೂಸ್ ಮಾಡೋದು ಅಂತ. ಅಂದ್ರೆ ಅದು ನಿಮ್ ಕಡೆಯಿಂದ ಡೆಮೋ ಸಿಗೋದಾ ಅಥವಾ ಇವ್ರ ಕಡೆ? ಉಷಾ ಕಂಪ್ನಿಯಿಂದಾನೇ ಕಮಿಟ್ಮೆಂಟ್ ಅದು. ಅವ್ರ ಕಡೆಯಿಂದ ಆಲ್ ಕರ್ನಾಟಕ ಎಲ್ಲೇ ಇದ್ರು ಡೆಮೋ ಕೊಡ್ತೀವಿ, ಪ್ಲಸ್ ಸರ್ವಿಸ್ ಕೊಡ್ತೀವಿ 2 years. ಓಕೆ. ಇದನ್ನು ಇವಾಗ ನಮ್ಮ ಅಂಗಡಿ ಇಲ್ಲಿದೆ, ಸುಂಕದಕಟ್ಟೆಲಿದೆ, ಎಲ್ಲೋ ತೊಗೊಂಡಿರ್ತೀವಿ, ಬೇರೆ ಯಾರೋ ಒಂದು 10 ಕಿಲೋಮೀಟರ್ ದೂರದಲ್ಲಿ ಕಸ್ಟಮರ್ ಮಿಷಿನ್ ಪರ್ಚೇಸ್ ಮಾಡ್ತಾರೆ. ಇಲ್ಲಿಂದ ಸರ್ವಿಸ್ ಕೊಡ್ತಾರೋ ಇಲ್ವೋ ಅನ್ನೋ ಥರ ಅವ್ರಿಗೆ ಡೌಟೇ ಬೇಕಾಗಿಲ್ಲ. ನಾವು ಸರ್ವಿಸ್ ಕೊಡೋದೇ ಅವಶ್ಯಕತೆನೇ ಇಲ್ಲ, ಕಂಪ್ನಿಯವರೇ ಸರ್ವಿಸ್ ಕೊಡ್ತಾರೆ. ಬೈ ಚಾನ್ಸ್ ಕಂಪ್ನಿಯವ್ರು ಡಿಲೇ ಮಾಡಿದ್ರೆ ಅವಾಗ ನಮಗೆ ಫೋನ್ ಮಾಡಿದ್ರೆ ನಾವು ಅದಕ್ಕೆ ಸರ್ವಿಸ್ ಕೊಡ್ತೀವಿ. ಬಟ್ ಕಂಪ್ನಿಯವ್ರು ಅದಕ್ಕೆಲ್ಲ ಅವಕಾಶ ಕೊಡೋದೇ ಇಲ್ಲ. ಸರ್ವಿಸ್ 100% ಸಿಗುತ್ತೆ. ಇದು ಟೇಬಲ್ ಟಾಪ್ ಮಿಷನ್ಸ್. ಇದರಲ್ಲೂ ಸುಮಾರಷ್ಟು ಮಾಡೆಲ್ಗಳಿದೆ. ಜಸ್ಟ್ 2 ಮಾಡಲ್ ತೋರಿಸಿದ್ದೀನಿ ನಿಮಗೆ. ನೋಡಿ, ಈ ತರ ಬೇರೆ ಬೇರೆ ಮಾಡೆಲ್ಸ್ಗಳಿದೆ. ಮಾಡೆಲ್ಸ್ಗಳು ತುಂಬಾ ಇದೆ. ಒಂದು ಮಿನಿಮಮ್ ಏನಿಲ್ಲ ಆದ್ರೂ ಸರ್ ಉಷಾದಲ್ಲೇ 9-10 ಮಾಡಲ್ ಇದೆ. 9ರಿಂದ 10 ಮಾಡಲ್. ಬೇಸಿಕ್ ನಮಗೆ 12,000 ರೂಪಾಯಿಂದ ಹಿಡಿದು 35,000ವರೆಗೂ ಮಿಷನ್ಸ್ಗಳಿದೆ. ಅಂದ್ರೆ 12,000 ರೂಪಾಯಿಂದ 35,000ವರೆಗೂ ಮಿಷನ್ಸ್. ಅಂದ್ರೆ ಇದು ಮನೆಗೆ? ಹೌದು. ಓಕೆ. ಇಲ್ಲಿ ಯಾವ್ದೋ ಒಂದು ಮಿಷಿನ್ ಕಾಣಿಸ್ತಾ ಇದೆ ಸರ್. ಅವಾಗಲೇ ನಾನು ಹೇಳಿದ್ನಲ್ಲ ನಿಮಗೆ, ಜಾಕ್ ಹೈಯೆಸ್ಟ್ ಸೇಲಿಂಗ್ ಇರೋ ಮಿಷಿನ್ ಅಂತ. ಇದು ಜಾಕ್ ಅಂತ ಕಂಪ್ನಿ. ಡೆಮೋಗೆ ಇಲ್ಲಿ ಫಿಟ್ಟಿಂಗ್ ಮಾಡಿ ಇಟ್ಟಿದ್ದು, ಯಾವ ರೀತಿ ಬರುತ್ತೆ ಅಂತ ಕಸ್ಟಮರ್ ತೋರಿಸ್ಲಿಕ್ಕೋಸ್ಕರ. ಮಿಕ್ಕಿದೆಲ್ಲ ಬಾಕ್ಸ್ ಗಳಲ್ಲಿ ಇರುತ್ತೆ ಮಿಷನ್ಸ್ಗಳು. ಬಾಕ್ಸ್ ಇದೆ, ಗೋಡನ್ ಇದೆ, ಹೋಲ್ಸೇಲ್ ತರಿಸುವಂತದ್ದು. ನಿಮಗೆ ಗೋಡನ್ಗೂ ಕರ್ಕೊಂಡು ಹೋಗಿ ತೋರಿಸ್ತೀನಿ. ಇದು ಡೆಮೋ ಪೀಸಾ? ಡೆಮೋ ಪೀಸ್ ಸರ್. ಇದು ಹೈಯೆಸ್ಟ್ ಸೇಲಿಂಗ್ ಇರೋದು ಸದ್ಯಕ್ಕೆ. ಇದರಲ್ಲಿ ನಮಗೆ ಬೇರೆ ಜಿಗ್ಜಾಗು ಆ ಥರ ಎಲ್ಲ ಏನು ಬರೋದಿಲ್ಲ, ಓನ್ಲಿ ಸ್ಟಿಚಿಂಗ್ ಮಾತ್ರ. ಬಟ್ ಕೆಲಸ ಮಾಡ್ಲಿಕ್ಕೆ ತುಂಬಾ ಈಸಿ ಇರುತ್ತೆ, ಫ್ರೀ ಆಗಿರುತ್ತೆ ಕೆಲಸ ಮಾಡ್ಲಿಕ್ಕೆ. ಇವತ್ತು ಟೈಲರ್ ಅಂಗಡಿಗಳಲ್ಲಿ, ಗಾರ್ಮೆಂಟ್ಸ್ಗಳಲ್ಲಿ, ಮನೆಗಳಲ್ಲಿ ಎಲ್ಲ ಇದೇ ಮಿಷನ್ ಹೆಚ್ಚಿಗೆ ಯೂಸ್ ಮಾಡ್ತಾ ಇರೋದು. ಮನೆಗಳಲ್ಲಿ ಯೂಸ್ ಮಾಡ್ತಾರಾ? ಖಂಡಿತ ಮನೆಗಳಲ್ಲಿ ಯೂಸ್ ಮಾಡುವ. ಅಂದ್ರೆ ಅವ್ರು ಚಿಕ್ಕ ಪುಟ್ಟ ಕೆಲಸಕ್ಕೆ ಬೇಕು ಅಂದ್ರೆ ಈ ಮಿಷಿನ್ ಬಜೆಟ್ ಅವ್ರಿಗೆ ಅಡ್ಜಸ್ಟ್ ಆಗೋದಿಲ್ಲ. ಅವ್ರು ಏನಾರ ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ ಬೇರೆ ಕಡೆಯಿಂದ ಪೀಸ್ಗಳು ತಂದು ಮಾಡ್ಕೊಡುವಂಥದ್ದು. ಇವತ್ತೇನಾಗುತ್ತೆ, ಚಿಕ್ಕ ಗಾರ್ಮೆಂಟ್ಸ್ಗಳಲ್ಲಿ ಆಚೆನೂ ಪೀಸ್ ವರ್ಕ್ ಕೊಡ್ತಾರೆ. ಮನೆಗೆ ತೊಗೊಂಡೋಗಿ ಪೀಸ್ ಮಾಡಿ ತಂದ್ಕೊಡಿ ಅಂತ ಹೇಳ್ಬಿಟ್ಟು. ಆ ಥರದವ್ರಿಗೆ ಈ ಮಿಷಿನ್ ಅನುಕೂಲಕ್ಕೆ ಬರುತ್ತೆ. ಗಾರ್ಮೆಂಟ್ಸಿಂದ ಪೀಸ್ ತಂದ್ಬಿಟ್ಟು ಮನೇಲೆ ಟೈಮ್ ಫ್ರೀ ಇದ್ದಾಗ ಕೆಲಸ ಮಾಡಿಬಿಟ್ಟು ಮತ್ತೆ ತೊಗೊಂಡೋಗಿ ಗಾರ್ಮೆಂಟ್ಸಿಗೆ ಕೊಡ್ತಾರೆ. ಪಾರ್ಟ್ಸ್ ಪೀಸ್ ವರ್ಕ್ ಅಂತಾರೆ. ಅದಕ್ಕೆ ಇದು ಮಿಷಿನ್ ಕೆಲಸಕ್ಕೆ ಬರುತ್ತೆ. ಇವಾಗ ಹೈಯೆಸ್ಟ್ ಸೇಲಿಂಗ್ ಇರೋದು ಇದೇ ಮಿಷಿನು. ಪ್ಲಸ್ ನಿಮಗೆ ಎನಿ ಒನ್ ಫ್ಯಾಬ್ರಿಕ್ ಸ್ಟಿಚ್ ಮಾಡ್ಬೋದು ಇದರಲ್ಲಿ. ನಾವು ತೆಳು ರೇಷ್ಮೆ ಬಟ್ಟೆಯಿಂದ ಹಿಡಿದು ಅಟ್ ಎ ಟೈಮ್ ಜೀನ್ಸ್ವರೆಗೂ ಯಾವುದೇ ಫ್ಯಾಬ್ರಿಕ್ ಇದ್ರೂ ಕೂಡ ಏನು ಸೆಟ್ಟಿಂಗ್ಸ್ ಇಲ್ದಲೆ ಹಾಗೆ ಮೂವ್ ಮಾಡೋದು ಮಿಷಿನ್ ಇದು. ಹೌದಾ? ಇದರಲ್ಲೂ ಸುಮಾರಷ್ಟು ಮಾಡಲ್ಗಳಿದೆ ಬೇರೆ ಬೇರೆ. ಇದು ಬಂದು ಆಟೋ ಟ್ರಿಮ್ಮಿಂಗ್ ಮಿಷಿನ್ A2 ಮಾಡಲ್ ಅಂತ ಬರುತ್ತೆ, A2C ಅಂತ. ಅದು ಬಿಟ್ಟು ಲೇಟೆಸ್ಟ್ ಮಾಡಲ್? ಲೇಟೆಸ್ಟ್ ಇವಾಗ ಬರ್ತಾ ಇರೋ ಪ್ರೆಸೆಂಟ್ ಮಾಡಲ್. ಮಾಡಲ್ ಸರ್ ನೋಡಿ, ಇದು ಉಷಾ ಮಿಷನ್ಸ್. ಇದು
ಉಷಾ ಇದು ಲೆಗ್ ಮಿಷನ್ಸ್ಗಳು ನಿಮಗೆ ಯಾವಾಗಲೂ ಏನು ಬ್ಲಾಕ್ ಕಲರ್ ಮಿಷಿನ್ ತೋರಿಸುತ್ತೆ ಆ ಮಿಷನ್ಸ್ಗಳು ಇದು. ಅದು ಬಿಟ್ಟರೆ ಮೆರಿಟ್ ಕಂಪ್ನಿ ಅಂತ ಬರುತ್ತೆ, ಅದೇ ಟೈಮ್ ಕಾಲಲ್ಲಿ ತೊಳೆಯುವಂಥ ಮಿಷನ್ಸ್ಗಳು. ಮೋಟರ್ಗಳು ಬರುತ್ತೆ. ಮೋಟರ್ ಅಂದ್ರೆ ಯಾವುದು ಸರ್? ಸರ್ ಇವು ಲೆಗ್ ಮಿಷನ್ಸ್ಗೆ ಹಿಂದೆ ಮೋಟರ್ ಹಾಕ್ತಾರಲ್ಲ, ಕಾಲಲ್ಲಿ ತುಳಿಯೋಕ್ಕಾಗಲ್ಲ, ಮೋಟರ್ ಯೂಸ್ ಮಾಡೋಣ ಅನ್ನೋರು ಮೋಟರ್ ತಗೋತಾರೆ. ಪ್ಲಸ್ ಇದು ಜಾಕ್ ಮಿಷನ್ಸ್ಗಳು. ಇಲ್ಲಿ ತುಂಬಾ ಲಿಮಿಟೆಡ್ ಆಗಿ ಇಟ್ಟಿದ್ದೀವಿ, ಗೋಡನ್ನಲ್ಲಿ ಹೆವಿ ಇಟ್ಟಿರುತ್ತೆ. ಇದೆಲ್ಲ ಉಷಾ ಮೋಟರ್ಸ್ಗಳು. ಮೋಟರ್ಸ್ ಇದೆಲ್ಲ ಟೇಬಲ್ ಟಾಪ್ ಮಿಷನ್ಸ್. ನಮ್ಗೆ ಏನು ಹೇಳಿದೆ ನೀವು ಅವೆಲ್ಲ ತೋರಿಸಿದ್ನಲ್ಲ, ಇದೆಲ್ಲ ಬೇರೆ ಬೇರೆ ಮಾಡಲ್ಸು. ಇದು ಮೆರಿಟ್ ಯಾವುದು ಬೇರೆ? ಅದು ಓವರ್ಲಾಕ್ ಮಿಷಿನ್ ಸರ್. ಅದು ಓವರ್ಲಾಕ್ ಮಾಡ್ತಾರೆ, ಓವರ್ಲಾಕ್ ಮಿಷಿನ್. ನೋಡಿ ಇದು ಮೇಜರ್ ಆಗಿ ಇದನ್ನು ತಿಳಿಸ್ಬೇಕು ನಾವು ನಮ್ಮ ಕಸ್ಟಮರ್ಗೆ. ರಾಲ್ಸನ್ ಅಂತ ಇದು ಬಂದು ಎಂಬ್ರಾಯ್ಡಿಂಗ್ ಮಿಷಿನ್. ಇವತ್ತು ಕಂಪ್ಯೂಟರೈಸ್ ಎಂಬ್ರಾಯ್ಡಿಂಗು ತುಂಬ ಕಾಸ್ಟ್ಲಿ ಇದೆ. ಮಿನಿಮಮ್ 1,15,000 ಮೇಲೇನೆ ಕಂಪ್ಯೂಟರೈಸ್ ಎಂಬ್ರಾಯ್ಡಿಂಗ್, ಕಡಿಮೆ ಅಂದ್ರೂ ಕೂಡ. ಇದು ರಾಲ್ಸನ್ ಅಂತ, ಇದು ಮ್ಯಾನ್ಯುವಲ್ ಎಂಬ್ರಾಯ್ಡಿಂಗು. ಇದಕ್ಕೆ ನಾವು ಒಂದು ಸರ್ವೋ ಮೋಟರ್ ಹಾಕ್ಬಿಟ್ಟು ಸೆಟ್ ಮಾಡ್ಕೊಡ್ತೀವಿ. ಸೇಮ್ ಇದೇ ಜಾಕ್ ಮಿಷಿನ್ ಏನು ನೋಡಿದ್ರೆ ಇದೇ ಥರ ಸೆಟ್ ಮಾಡ್ಕೊಡ್ತೀವಿ. ಅವರು ಎಂಬ್ರಾಯ್ಡಿಂಗ್ ಮಾಡೋದು ಕಲ್ತಿತ್ತು ಅಂದರೆ ಆರಾಮಾಗಿ ಈ ಬ್ಲೌಸ್ಗಳಿಗೆ ಡಿಸೈನ್ಸ್ ಎಲ್ಲ ಮಾಡ್ಕೊಳ್ಳುವಂಥ ಮಿಷಿನ್ಸ್ ಇದು. ಇದು ಬರೀ ಎಂಬ್ರಾಯ್ಡಿಂಗ್ ಮಾತ್ರನಾ ಅಥವಾ ಸ್ಟಿಚಿಂಗ್? ಜಿಗ್ಜಾಗ್ ಆಗತ್ತೆ, ಎಂಬ್ರಾಯ್ಡಿಂಗ್ ಆಗುತ್ತೆ. ಸ್ಟಿಚಿಂಗ್ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು, ಬಟ್ ದಪ್ಪ ಬಟ್ಟೆ ಆ ಥರ ಎಲ್ಲ ಸ್ಟಿಚ್ ಮಾಡೋಕ್ಕಾಗಲ್ಲ. ಬಟ್ ಜಿಗ್ಜಾಗ್ ಅಂಡ್ ಎಂಬ್ರಾಯ್ಡಿಂಗಿಗೆ ಮಾಡಿಸಿರುವಂಥ ಓವರ್ಲಾಕ್ ಮಿಷಿನ್ ಶರ್ಟ್ಗೆ. ಓಕೆ. ಅದು ಬಿಟ್ಟರೆ ಇದು ಬಂದು ಮಾಮೂಲಿ ಐರನ್ ಬಾಕ್ಸಸ್, ಇಂಡಸ್ಟ್ರಿಯಲ್ ಐರನ್ ಬಾಕ್ಸ್ ಅಂತಾರೆ ಇದಕ್ಕೆ. ಓಕೆ. ವಾಟರ್ ಇರುತ್ತೆ, ವಾಟರ್ ಫ್ಲೋಯಿಂಗ್ ಬರುತ್ತೆ ಇದರಲ್ಲಿ. ಹೌದಾ? ಇದೆಲ್ಲ ಟೇಬಲ್ ಟಾಪ್ ಮಿಷಿನ್ಸು. ಓಕೆ. ಇದ್ರಲ್ಲಿ ಜಾಕ್ ಮಿಷಿನ್ಸ್. ಇದ್ರಲ್ಲಿ ನೋಡಿ ಜಾಕಲ್ಲಿ F6 ಅಂತ ಒಂದು ಮಾಡಲ್ ಬರುತ್ತೆ. ಇವಾಗ ನಾವು ಫಿಟ್ಟಿಂಗ್ ಇಟ್ಟಿರೋದು A2C ಆಯಿತು. ಇದು F6 ಅಂದರೆ ಆಟೋಮೆಟಿಕ್ ಥ್ರೆಡ್ ಕಟಿಂಗ್ ಬರಲ್ಲ, ಬೇಸಿಕ್ ಮಾಡಲ್ ಇದು. ಬೇಸಿಕ್ ಮಾಡಲ್. ಇದರಲ್ಲಿ ನಿಮಗೆ ಪವರ್ ಮಿಷಿನಲ್ಲಿ ಏನು ಜಾಕ್ ಇದೆ ಅದೇ ರೀತಿ ಉಷಾ ಕಂಪ್ನಿದು ಬರುತ್ತೆ. ಸ್ವಲ್ಪ ಕಾಸ್ಟ್ಲಿ ಇದು, ಇನ್ನು ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ. ಅಂದ್ರೆ ಉಷಾನೇ ಕಾಸ್ಟ್ಲಿ ಆಕ್ಚುಲಿ. ಉಷಾದಲ್ಲಿ ಒಂದು ಎಕ್ಸ್ಟ್ರಾ ಸ್ಪೆಷಲ್ ಏನಿದೆ ಅಂದ್ರೆ ಇದಕ್ಕೆ 3 ವರ್ಷ ವಾರಂಟಿ ಕೊಡ್ತಾರೆ. 3 ವರ್ಷ ಪ್ಲಸ್ ಡೋರ್ ಸ್ಟೆಪ್ ಸರ್ವಿಸ್ ಕೊಡ್ತಾರೆ. ನೀವು ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ಯಾವುದೇ ಊರಲ್ಲಿರಲಿ ಈ ಥರ ಮಿಷಿನ್ ನಮ್ಮ ಅಂಗಡಿಲಾಗಲಿ ಎಲ್ಲೋ ಒಂದು ಕಡೆ ಪರ್ಚೇಸ್ ಮಾಡಿದರೆ ಕಂಪ್ನಿಯಿಂದ ನಿಮಗೆ ಫ್ರೀ ಸರ್ವಿಸ್ ಇರುತ್ತೆ. ಏನಾದ್ರು ಪ್ರಾಬ್ಲಮ್ಸ್ ಬಂತು ಅಂದರೆ ಜಸ್ಟ್ ಒಂದು ಟೋಲ್ ಫ್ರೀ ನಂಬರ್ಗೆ ಫೋನ್ ಮಾಡಿದ್ರೆ ನಿಮ್ಮ ಮನೆಗೆ ಬಂದು ಸರ್ವಿಸ್ ಕೊಡ್ತಾರೆ. ಓಕೆ 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 ಓಕೆ. ಅದೊಂದು ಎಕ್ಸ್ಟ್ರಾ ಸ್ಪೆಷಲ್ ಇದರಲ್ಲಿ. ಫೈನ್, ಸೂಪರ್. ಮತ್ತಿನ ಗಾರ್ಮೆಂಟ್ಸ್ ಅಂತ ಬಂದಾಗ ಲಾಟಲ್ಲಿ ಪರ್ಚೇಸ್ ಮಾಡ್ತಾರೆ ಸರ್. ಇವಾಗ ಕ್ವಾಂಟಿಟಿ ಜಾಸ್ತಿ ಇರುತ್ತೆ, ಸೊ ಅಷ್ಟು ನೀವು ಸಪ್ಲೈ ಮಾಡ್ಬೋದಾ ಸರ್? ಆ್ಯಕ್ಚುಲಿ ನಾವು ಜಾಕಿಗೆ ಆಥರೈಸ್ ಡೀಲರು. ಬೆಂಗಳೂರಲ್ಲಿ ಕೆಲವೇ ಜನಕ್ಕೆ ಮಾತ್ರ ಆಥರೈಸ್ ಡೀಲರ್ ಇರುವಂಥದ್ದು. ನೀವು ಡೀಲರ್ಶಿಪ್ ಕಾರ್ಡ್ ನೋಡ್ಬೋದು, ಇಲ್ಲಿದೆ ಡೀಲರ್ಶಿಪ್ ಕಾರ್ಡು. ಆಥರೈಸ್ ಡೀಲರ್ ನಾವು. ಒನ್ ಟೈಮ್ ಮಿಷಿನ್ಸ್ ನಾವು ಕನಿಷ್ಠ ಪಕ್ಷ 600-700 ಮಿಷಿನ್ ತರಿಸ್ತೀವಿ. ಗಾರ್ಮೆಂಟ್ಸಿಗೆ ಮಿನಿಮಮ್ 50 ಮಿಷಿನ್ ಬೇಕಾ, 100 ಮಿಷಿನ್ ಬೇಕಾ, 150 ಮಿಷಿನ್ ಬೇಕಾ, ಎಷ್ಟೇ ಮಿಷಿನ್ಸ್ ಬೇಕಾದರೂ ಅಟ್ ಎ ಟೈಮಲ್ಲಿ ನಮ್ಮ ಹತ್ರ ಗೋಡನಲ್ಲಿ ಸ್ಟಾಕ್ ಇರುತ್ತೆ. ಆಥರೈಸ್ ಡೀಲರ್ ಆಗಿರೋದ್ರಿಂದ ನಾವು ಕಂಟೈನರ್ ಗಟ್ಟಲೆ ತರಿಸುವಂಥದ್ದು ಹೋಲ್ಸೇಲ್ ಪ್ರೈಸಲ್ಲೇ ಕೊಡ್ತೀವಿ ಕೂಡ. ಬೆಸ್ಟ್ ಪ್ರೈಸು, ಬೆಸ್ಟ್ ಕ್ವಾಲಿಟಿ ಮಿಷಿನ್ಸು, N1 ಮಿಷಿನ್ಸ್ ಎಲ್ಲ ಮಿಷಿನ್ಸು ಸಿಗುತ್ತೆ ಅವರಿಗೆ. ಗಾರ್ಮೆಂಟ್ಸ್ ಮಾಡಬೇಕು ಅಂತ ನಮ್ಮಲ್ಲಿಗೆ ಬಂದರೆ ಅವ್ರಿಗೆ ಏನೇನು ಮಿಷಿನ್ ಬೇಕು ಬೇರೆ ಅಂಗಡಿಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಪ್ರತಿಯೊಂದು ಮಿಷಿನು ನಮ್ಮ ಹತ್ರನೇ ಸಿಗುತ್ತೆ, ನಾವೇ ಕೊಡ್ತೀವಿ. ಓಕೆ. ಬೇರೆ ಕಡೆಗಿಂತ ರೇಟ್ ಕಮ್ಮಿಲೇ ಕೊಡ್ತೀವಿ. ಕಡಿಮೆ ಎಲ್ಲ ಸಿಗುತ್ತೆ ಖಂಡಿತ. ಒರಿಜಿನಲ್ ಐಟಮ್ ಕೊಡ್ತೀವಿ, ಅದಕ್ಕೆ ನಾವು ಪ್ರಾಮಿಸ್ ಮಾಡ್ತೀವಿ ಒರಿಜಿನಲ್ ಐಟಮ್ ಅಂತ. ಓಕೆ, ಸೂಪರ್ ಸರ್. ಮತ್ತಿನ್ನು ಎಷ್ಟೋ ಜನ ಹತ್ರ ದುಡ್ಡಿದೆ, ಸೊ ಗಾರ್ಮೆಂಟ್ಸ್ ಮಾಡೋ ಐಡಿಯಾ ಇರಲ್ಲ, ಸೊ ಆ ಥರದವ್ರಿಗೆ ಏನಾದ್ರು ನೀವು ಗೈಡ್ ಮಾಡಬಹುದಾ? ಖಂಡಿತ ಸರ್. ಏನಾಗುತ್ತೆ, ಇವಾಗ ಅವ್ರ ಹತ್ರ ಬಜೆಟ್ ಇರ್ತದೆ, ಫ್ಯಾಕ್ಟ್ರಿ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ. ನಮ್ಮಲ್ಲಿಗೆ ಬಂದರೆ ನಾವು ಇಲ್ಲಿ ಈ ಸರೌಂಡಿಂಗಲ್ಲಿ ತುಂಬ ಫ್ಯಾಕ್ಟ್ರಿಗಳಿಗೆ ಮಿಷಿನ್ ಸಪ್ಲೈ ಮಾಡಿದ್ದೀವಿ. ಆ ಫ್ಯಾಕ್ಟ್ರಿಗಳಿಗೆ ಬೇಕಾದ್ರೆ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಯಾವ ರೀತಿ ಕೆಲಸ ಆಗುತ್ತೆ, ಫ್ಯಾಕ್ಟ್ರಿ ಅಂದರೆ ಏನು, A to Z ತೋರಿಸ್ಕೊಡ್ತೀವಿ. ಏನು ಇದ್ರಲ್ಲಿ ಮಾರ್ಜಿನ್ ಏನು ಬರುತ್ತೆ, ಆರ್ಡ್ರ್ ಎಲ್ಲಿ ಸಿಗುತ್ತೆ, ಅದನ್ನೆಲ್ಲ ಅವ್ರಿಗೆ ತೋರಿಸ್ಕೊಡ್ತೀವಿ. ಅದಾದ ನಂತರ ಅದರಲ್ಲಿ ಅವ್ರು ಮೂವ್ ಮಾಡಬೇಕು ಅಂತ ಮೂವ್ ಮಾಡಿದ್ರೆ ನಾವು ಅವ್ರಿಗೆ ಏನು ಬೇಕೋ ಮಿಷಿನರೀಸ್ ಎಲ್ಲ ಸಪ್ಲೈ ಮಾಡಿಕೊಡ್ತೀವಿ. ಪ್ಲಸ್ ಅವರಿಗೆ ಒಂದು ಶರ್ಟ್ ಯೂನಿಟ್ ಮಾಡಬೇಕಾ, ಇಲ್ಲ ಪ್ಯಾಂಟ್ ಯೂನಿಟ್ ಮಾಡಬೇಕಾ, ಟಿ ಶರ್ಟ್ ಯೂನಿಟ್ ಮಾಡಬೇಕಾ, ಅದಕ್ಕೆಲ್ಲ ಯಾವ ಮಿಷಿನ್ಸ್ ಬೇಕಾಗತ್ತೆ, ಆಮೇಲೆ ಪ್ಲಸ್ ಯಾವ ಮಿಷಿನ್ ಎಲ್ಲೆಲ್ಲಿ ಕೂರಿಸ್ಬೇಕಾಗತ್ತೆ, ಮೇನ್ ಅದಕ್ಕೆ ಲೇಔಟ್ ಪ್ಲಾನಿಂಗ್ ಅಂತಾರೆ, ಅದನ್ನಾಗಲಿ N1 ಎಲ್ಲಾನು ಮಾಡ್ಕೊಡ್ತೀವಿ ಸರ್. ಓಕೆ. ಲೇಔಟ್ ಪ್ಲಾನಿಂಗು ಮಾಡ್ಕೊಡ್ತೀವಿ. ಖಂಡಿತ ಖಂಡಿತ. ಅದೇನು ದೊಡ್ಡ ವಿಚಾರ ಅಲ್ವಲ್ಲ ಸರ್, ಸಿಂಪಲ್ ಇರ್ತದೆ. ನಾವು ಇಲ್ಲೇ ಕೂತ್ಕೊಂಡು ಬರೀ ಅವ್ರು ವಿಡಿಯೋ ಕಾಲಲ್ಲೇ ಲೇಔಟ್ ಕೂರಿಸ್ಬಿಡ್ತೀವಿ. ಹೌದಾ? ಯಾಕಂದ್ರೆ 25 ವರ್ಷದ ಎಕ್ಸ್ಪೀರಿಯನ್ಸ್, ನಾವು ಅದೇ ಕೆಲಸ ಮಾಡ್ಕೊಂಡು ಬಂದಿರೋದು. ಬೆಳಗ್ಗಿಂದ ಎಷ್ಟು ಫ್ಯಾಕ್ಟ್ರಿ ಓಡಾಡ್ತಾ ಇರ್ತೀವಿ. ಈ ಸರೌಂಡಿಂಗಲ್ಲಿ ಕನಿಷ್ಠ ಪಕ್ಷ ಒಂದು 500-600 ಫ್ಯಾಕ್ಟ್ರಿಗಳಿದೆ. ಇಲ್ಲಿ ಒಂದು 15 ಕಿಲೋಮೀಟರ್ ಡಿಫ್ರೆನ್ಸ್ ಅಲ್ಲಿ. ಅದರಲ್ಲಿ 500 ಫ್ಯಾಕ್ಟ್ರಿಗಳು ಮಿನಿಮಮ್ 200 ಫ್ಯಾಕ್ಟ್ರೀಸ್ ಅಂತೂ ನಾನೇ ಮಿಷಿನ್ ಕೊಟ್ಟಿರ್ತೀನಿ. ಹಾಗಾಗಿ ನಮ್ಗೆ ಅದು ಐಡಿಯಾ ಇದ್ದೇ ಇರ್ತದೆ. ಸೂಪರ್, ನೈಸ್. ಓಕೆ. ಮತ್ತಿನ ಮಿಷಿನ್ ಅಂತ ಬಂದಾಗ ಸರ್, ಇವಾಗ ಮನೆಗೆ ಅಂತಾನೆ ಹೇಳಿದ್ರು, ಎಷ್ಟೋ ಜನಕ್ಕೆ ಇವಾಗ ಮನೇಲೇ ನಾನು ಪೀಸ್ ವರ್ಕ್ ಮಾಡ್ತೀನಿ, ಗಾರ್ಮೆಂಟ್ಸಿಂದ ನನಗೆ ಟಚ್ ಇದೆ, ತಂದು ನಾನು ಮಾಡ್ತೀನಿ ಅಂತ ಬಂದಾಗ ಮಿಷಿನ್ ಕಾಸ್ಟ್ ಒಂದು ಸ್ವಲ್ಪ ಜಾಸ್ತಿನೇ ಇರ್ಬೋದು ನನ್ನ ಪ್ರಕಾರ. ಸೊ ಇವಾಗ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ, ನನ್ನ ಹತ್ರ ಅಷ್ಟು ದುಡ್ಡು ಕೊಟ್ಟು ಮಿಷಿನ್ನ ಪರ್ಚೇಸ್ ಮಾಡೋಷ್ಟು ದುಡ್ಡಿಲ್ಲ ಅಂದಾಗ, ಸೊ ಬೇರೆ ಏನಾದ್ರು ಆಪ್ಷನ್ ಇದೆಯಾ? ಖಂಡಿತ ಇದೆ ಸರ್. ಇದೇನಾಗುತ್ತೆ ಅಂದರೆ ಮಿನಿಮಮ್ ಮಿಷಿನ್ಸ್ ಅಂದರೆ ಇವಾಗ 7,000 ರೂಪಾಯಿಂದ 35,000ವರೆಗೂ ಒಂದು ಮಿಷಿನ್ ಪ್ರೈಸಸ್ ಇದೆ. ಅವ್ರು ಏನು ಕೆಲಸ ಮಾಡ್ತಾರೆ ಅನ್ನೋದ್ರ ಮೇಲೆ ಅವ್ರು ಮಿಷಿನ್ಸ್ ತೊಗೋತಾರೆ. ಇವಾಗ ನೀವು ಹೇಳ್ದಂಗೆ ಗಾರ್ಮೆಂಟ್ಸಿಂದ ಪೀಸ್ ತಂದು ಮಾಡ್ಕೊಡ್ತೀವಿ. ಈ ಜಾಕ್ ಮಿಷಿನ್ ಹೇಳಿದೆ, ಪವರ್ ಮಿಷಿನ್ಸು, ಇದು 20,000ದಿಂದ 35,000ವರೆಗೆ ಇರುತ್ತೆ. ಅವ್ರ ಹತ್ರ ಅಮೌಂಟ್ ಇರೋದಿಲ್ಲ. ಅವಾಗ ನಮ್ಮಲ್ಲಿ EMI ಅಲ್ಲಿ ನಾವು ಮಿಷಿನ್ಸ್ ಕೊಡ್ತೀವಿ. ಬಜಾಜ್ ಫೈನಾನ್ಸಲ್ಲಿ, ಕೋಟಕ್ ಮಹೀಂದ್ರದಲ್ಲಿ EMI ಮುಖಾಂತರ ಮಿಷಿನ್ಸ್ ಕೊಡ್ತೀವಿ. ಜಸ್ಟ್ ಆಧಾರ್ ಕಾರ್ಡು, ಪಾನ್ ಕಾರ್ಡ್ ಬೇಕಾಗತ್ತೆ, ಸ್ವಲ್ಪ ಸಿವಿಲ್ ಸ್ಕೋರ್ ಉಳಿಸ್ಕೊಂಡಿದ್ರೆ ಸಾಕು. ಲೋನಲ್ಲಿ ಮಿಷಿನ್ಸ್ ಕೊಡ್ತೀವಿ. ಆ ಮಿಷಿನಲ್ಲಿ ಅವರು ಅಲ್ಲಿ ಸಂಪಾದನೆ ಮಾಡಿ ಮಂತ್ಲಿ EMI ಕಟ್ಕೊಂಡು ಹೋಗ್ಬೋದು.
ಓಕೆ ಇದಕ್ಕೆ ಅವ್ರು ಆಲ್ ಇಂಡಿಯಾ ಆಲ್ ಕರ್ನಾಟಕದಲ್ಲಿ ಎಲ್ಲೇ ಇದ್ರೂ ಕೊಡ್ತೀವಿ. ಓಕೆ ಬಜಾಜ್ ಫೈನಾನ್ಸಲ್ಲಿ ಆಲ್ರೆಡಿ ಅವ್ರು ಮೊದಲು ಮೊಬೈಲು ಟಿ ವಿ ಏನಾದ್ರು ತೊಗೊಂಡಿದ್ರೆ ನಮ್ಮ ಅಂಗಡಿಗೆ ಬರೋ ಅವಶ್ಯಕತೆನೂ ಇಲ್ಲ. ಜಸ್ಟ್ ಫೋನಲ್ಲೇ ಅವ್ರ ಮೊಬೈಲ್ ನಂಬರ್ ತೊಗೊಂಡು ಲೋನ್ ಮಾಡಿ ಅವ್ರ ಊರಿಗೆ ಕಳಿಸ್ಕೊಡ್ತೀವಿ ಬೇಕಿದ್ರೆ. ಇಲ್ಲ ನಾವು ಇವತ್ತಿನವ್ರಿಗೆ ಏನು ತೊಗೊಂಡೇ ಇಲ್ಲ ಬಜಾಜ್ ಫೈನಾನ್ಸಲ್ಲಿ ಅಂದರೆ ಹೊಸ ಕಸ್ಟಮರ್ ಅಂದರೆ ಎಕ್ಸಿಸ್ಟಿಂಗ್ ಇಲ್ಲ ಅನ್ನೋದಾದರೆ ಅವ್ರು ನಮ್ಮ ಶೋರೂಮ್ ಬರಬೇಕಾಗತ್ತೆ. ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ತೊಗೊಂಬಂದ್ರೆ ಅವ್ರ ಸಿವಿಲ್ ಕರೆಕ್ಟ್ ಆಗಿತ್ತು ಅಂದರೆ ನಾವು ಲೋನ್ ಮಾಡಿ ಕೊಡ್ತೀವಿ. ಓಕೆ ಲೋನ್ ಮಾಡಿ ಎನಿವನ್ ಎಲ್ಲ ಮಿಷಿನ್ ಸಿಗುತ್ತಾ ಮಿಷಿನ್? ಯೂನಿಟ್ ರೆಡಿ ಇರುತ್ತೆ. ಇವತ್ತು ಲೋನ್ ಆಯಿತು ಅಂದರೆ ನಾಳೆ ಬೆಳಿಗ್ಗೆ ಅವ್ರ ಮನೆಗೆ ಡೆಲಿವರಿ ಸಿಗುತ್ತೆ. ಮಿಷಿನ್ ಓಕೆ ಫಾಸ್ಟ್ ಆಗಿರುತ್ತೆ ಸರ್ವಿಸ್. ಸರ್ ಮತ್ತಿನ್ನ ಎಷ್ಟೋ ಕಡೆ ನಾನು ನೋಡ್ದಂಗೆ ಸೊ ನಮ್ಮಲ್ಲಿ ಮಿಷಿನ್ ತೊಗೊಂಡ್ರೆ ನಿಮ್ಗೊಂದಷ್ಟು ಐಟಮ್ಗಳನ್ನ ಗಿಫ್ಟಾಗಿ ಕೊಡ್ತೀವಿ ಅಂತೆಲ್ಲ ಹೇಳ್ತಾರೆ. ಸೊ ನಿಮ್ಮಲ್ಲಿ ಏನಾದರೂ ಇದೆಯಾ ಸರ್ ಆ ಥರ? ಸರ್ ನೋಡಿ, ಸಿಂಪಲ್ ಏನೇ ಗಿಫ್ಟ್ ಕೊಡ್ತೀವಿ ಅಂತಂದ್ರೂ ಚಿಕ್ಕದು ಒಂದು ಟೇಪು, ಮೆಜರ್ಮೆಂಟ್ ಟೇಪು, ಒಂದು ಸೀಸರು, ಚಿಕ್ಕ ಪುಟ್ಟ ಐಟಮ್ ಕೊಡ್ತಾರೆ. ಅದ್ರದ್ದೆಲ್ಲ ವರ್ತ್ 500 ರೂಪಾಯಿನೇ ಇರೋದಿಲ್ಲ. ಫ್ರೀಯಾಗಿ ಯಾರೂ ಕೊಡೋದಿಲ್ಲ. ನಿಮ್ಮ ಮೇಲೆ 500 ರೂಪಾಯಿ ಎಕ್ಸ್ಟ್ರಾ ಹಾಕ್ಬಿಟ್ಟು ಅದನ್ನು ನಿಮಗೆ ತೊಗೊಳ್ಳಿ ಫ್ರೀ ಅಂತ ಕೊಡ್ತಾರೆ ಅಷ್ಟೇ. ನಮ್ಮಲ್ಲಿ ಆ ಥರ ಕನ್ಫ್ಯೂಸ್ ಮಾಡಿ ಬಿಸ್ನೆಸ್ ಮಾಡೋದಿಲ್ಲ ಸರ್. ಯಾವುದೇ ಕಾರಣಕ್ಕೂ ಕಸ್ಟಮರ್ಗೆ ನಾವು ಇದನ್ನು ಫ್ರೀ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಯಾರು ಫ್ರೀ ಕೊಡೋದಿಲ್ಲ ಸರ್. ಅದು ಹೆಂಗೆ ಕೊಟ್ಬಿಡ್ತಾರೆ, ಅವ್ರು ಲಾಸ್ ಮಾಡ್ಕೊಂಡು ಯಾರು ವ್ಯಾಪಾರ ಮಾಡೋದಿಲ್ಲ. ಅವ್ರ ಹತ್ರ ಇಸ್ಕೊಂಡು ಅಲ್ಲಿ ಕೊಡ್ಬೇಕಷ್ಟೇ. ನಮ್ಮಲ್ಲಿ ಆ ಥರ ಎಲ್ಲ ಯಾವುದು ಸಿಸ್ಟಮ್ ಇರೋದಿಲ್ಲ ಸರ್. ಬಟ್ ಅವ್ರಿಗೆ ಒಂದು ಕಸ್ಟಮರ್ಗೆ ಒಂದು ಗ್ಯಾರಂಟಿ ಕೊಡ್ತೀವಿ, ನಮ್ಮದು ಬೆಸ್ಟ್ ಪ್ರೈಸ್ ಇರುತ್ತೆ. ಬೇರೆ ಕಡೆ ಅವ್ರು 4 ಕಡೆ ಕಂಪೇರ್ ಮಾಡ್ಕೊಂಡು ಆಮೇಲೆ ನಮ್ಮಲ್ಲಿ ತೊಗೋಬೋದು. ಪ್ಲಸ್ ಬೆಸ್ಟ್ ಕ್ವಾಲಿಟಿ ಇರುತ್ತೆ, ಇಂಪಾರ್ಟೆಂಟ್ ಅದು. ಇದರಲ್ಲೆಲ್ಲ ಬೇರೆ ಬೇರೆ ಥರ ಕಳೆದಾರಿಗಳಿದೆ, ಕೆಲವು ಅಂಗಡಿಗಳು ಮಾಡ್ತಾರೆ. ನಮ್ಮಲ್ಲಿ ಆ ಕೆಲಸ ಎಲ್ಲ ಬೆಸ್ಟ್ ಕ್ವಾಲಿಟಿ ಕೊಡ್ತೀನಿ ಅನ್ನೋದಕ್ಕೆ ನಾವು ಪ್ರಾಮಿಸ್ ಮಾಡ್ತೀವಿ ಸರ್. ಓಕೆ, ಯಾಕಂದ್ರೆ ನೀವು ಅವಾಗಿಂದ ಅದನ್ನೇ ಹೇಳ್ತಾ ಇರೋದು. ಸೊ ಬೆಸ್ಟ್ ಪ್ರೈಸಲ್ಲಿ ಇದೆ ಮತ್ತೆ ಒರಿಜಿನಲ್ ಪ್ರಾಡಕ್ಟ್ ಅಂತ ಅವಾಗಿಂದ ಪಾಪ ಒತ್ತಿ ಹೇಳ್ತಾ ಇದ್ದೀರಾ ಸರ್. ಯಾಕಂದ್ರೆ ಕೆಲವು ಕಡೆ ಹೋಗಿ ಮೋಸವಾಗಿ ಬರ್ತಾರೆ ಸರ್. ಈ ಥರ ಇರ್ಲಿಲ್ವಲ್ಲ ಮಿಷಿನು, ನೀವು ತೋರಿಸ್ತಾ ಇರೋ ಮಿಷಿನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಇವ್ರು ಇದೇ ಹೆಸರು ಬೇರೆ ಮಿಷಿನ್ ಕೊಟ್ಬಿಟ್ಟಿದ್ದಾರೆ, ಈ ಥರ ಎಲ್ಲ ಬರ್ತವೆ, ನಾವು ನೋಡ್ತೀವಲ್ಲ. ಹಾಗಾಗಿ ಅದಕ್ಕೆಲ್ಲ ಏನು ಆಸ್ಪದ ಕೊಡಬೇಡಿ, ಒರಿಜಿನಲ್ ಐಟಮ್ ಕೊಡ್ತೀವಿ ಬನ್ನಿ. ನಿಜ ನಿಜ ಅಷ್ಟೇ. ಆಮೇಲೆ ಇವಾಗ ಲೋನ್ದು ಹೇಳಿದ್ದೀನಿ ನಾನು ನಿಮಗೆ, ಏನು ಬೇಕಿಲ್ಲ ಸರ್. ಜಸ್ಟ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಇದ್ರೆ ಸಾಕು, ಲೋನಲ್ಲಿ ಮಿಷಿನ್ ಸಿಗ್ತಾ ಇದೆ. ಆರಾಮಾಗಿ ಮಂತ್ಲಿ EMI ಕಟ್ಕೊಂಡು ಹೋಗಿ ಅವ್ರ ಸಂಪಾದನೆ ಅವ್ರು ಮಾಡ್ಕೋಬಹುದು. ಓಕೆ, ಮತ್ತೆ ಇಡೀ ಕರ್ನಾಟಕ ಡೆಲಿವರಿ ಇದೆ? ಖಂಡಿತ ಇದೆ. ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ. ಡೆಲಿವರಿ ಕಳಿಸ್ಕೊಡ್ತೀವಿ, VRL ಟ್ರಾನ್ಸ್ಪೋರ್ಟ್ ಬುಕ್ ಮಾಡಿ ಕಳಿಸ್ಕೊಡ್ತೀವಿ. ಓಕೆ, ಮತ್ತೆ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂಥ ಫೋನ್ ನಂಬರ್ ಯಾವುದು ಸರ್? 8431884572 ಈ ನಂಬರ್ಗೆ ಕಾಲ್ ಮಾಡಿ ಸರ್. ಬೆಳಗ್ಗೆ 10:30 ಸಂಜೆ 8 ಗಂಟೆ ತನಕ. ಮತ್ತಿನ್ನ ಕೆಲವೊಬ್ರು ನೇರವಾಗಿ ಬಂದು ಭೇಟಿ ಮಾಡ್ತೀವಿ ಅಥವಾ ಮಿಷಿನ್ ನೋಡಿ ನಾವು ತಗೋತೀವಿ ಅನ್ನೋರಿಗೆ ಶಾಪ್ ಅಡ್ರೆಸ್ ಏನಿದೆ ಸರ್? ಸರ್, ಮಾಗಡಿ ಮೇನ್ ರೋಡ್, ಸುಂಕದಕಟ್ಟೆ, ಬೆಂಗಳೂರು 91. ಬೆಂಗಳೂರಲ್ಲಿ ಸುಂಕದಕಟ್ಟೆ ಅಂತ ಏರಿಯಾ, ಮಾಗಡಿ ಮೇನ್ ರೋಡ್ ಇಲ್ಲೇ ಲೊಕೇಟ್ ಆಗಿದೆ ಸರ್. ಇಲ್ಲಿ ಲೊಕೇಟ್ ಆಗಿದೆ. ನಿಯರ್ ಬೈ ಏನಾದರೂ ಇದೆಯಾ ಸರ್? ಅಕ್ಕಪಕ್ಕ ದೇವಸ್ಥಾನ ಅಥವಾ? ಸರ್, ಮೇನ್ ರೋಡಲ್ಲೇ ಶಾಪ್ ಇರೋದು. ಪಕ್ಕದಲ್ಲಿ ದೊಡ್ಡದೊಂದು ಸೈಕಲ್ ಶೋರೂಮ್ ಇದೆ, ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ. ಮೇನ್ ರೋಡಲ್ಲೇ, ಬಸ್ ಸ್ಟಾಪಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್. ಓಕೆ, ಫೈನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.